Friends, welcome to GPSTR CTT channel. Friends, in this video ನಾವು ಭಾರತದ 11 ಶಾಸ್ತ್ರೀಯ ಭಾಷೆಗಳು 11 ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಆಫ್ ಇಂಡಿಯಾ ಒಂದು ಟ್ರಿಕ್ಕನ್ನು ಕನ್ನಡದಲ್ಲಿ ನೋಡ್ತೇವೆ. ಈ ಕ್ವಶನ್ ನಿನ್ನೆ ಕೇಳಿದ್ದು, ಈ ಕೆಳಗಿನ ಯಾವ ಭಾಷೆಗಳು ಕೇಂದ್ರ ಸಚಿವ ಸಂಪುಟದಿಂದ ಶಾಸ್ತ್ರೀಯ ಭಾಷಾ ಸ್ಥಾನಮಾನವನ್ನು ಪಡೆದುಕೊಂಡಿವೆ? 5 ಆಪ್ಷನ್ ಕೊಟ್ಟಿದ್ದಾರೆ: ಪಾಲಿ, ಪ್ರಾಕೃತ್, ಮರಾಠಿ, ಮೈಥಿಲಿ, ಗುಜರಾತಿ. ಈ 4 ಆಪ್ಷನಲ್ಲಿ ಯಾವುದಾಗುತ್ತೆ? ಅದಕ್ಕಿಂತ ಮುಂಚೆ ನಮಗೆ ಯಾವೆಲ್ಲ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಇತ್ತು ಅದರ ಬಗ್ಗೆ ನಾವು ತಿಳಿದುಕೊಂಡ್ರೆ ಈ ಆಪ್ಷನ್ ಈಸಿಯಾಗಿ ನೀವು ಆನ್ಸರ್ ಮಾಡ್ತೀರಿ. ನಿಮ್ಗೆ ಗೊತ್ತಿರೋ ಹಾಗೆ ಮೊದಲು ಅಪ್ ಟು 2024ರವರೆಗೆ 6 ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಶಾಸ್ತ್ರೀಯ ಭಾಷೆಗಳ ಸ್ಥಾನಮಾನವನ್ನು ಮಿನಿಸ್ಟ್ರಿ ಆಫ್ ಕಲ್ಚರ್ ಕೊಟ್ಟಿತ್ತು. ಅದರ ಪ್ರಕಾರ ಸೀರಿಯಲ್ 2004, 5, 8, 13, 14 ಫಸ್ಟ್ 6 ಲ್ಯಾಂಗ್ವೇಜಸ್ ಯಾವ ಅಂತ ಹೇಳಿದರೆ ತಮಿಳ್, ಸಂಸ್ಕೃತ, ತೆಲುಗು, ಕನ್ನಡ, ಮಲಯಾಳಂ, ಒಡಿಯಾ. ಸೊ ಅದಾದಮೇಲೆ ಅಕ್ಟೋಬರ್ 3, 2024ಕ್ಕೆ ಮತ್ತೆ 6 + 5 ಅಂದರೆ 11 ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಆಯಿತು. ಮತ್ತೆ 5 ಯಾವ ಅಂತ ಹೇಳಿದರೆ ಮರಾಠಿ, ಆಸಾಮಿ, ಬೆಂಗಾಲಿ, ಪ್ರಾಕೃತ್ ಭಾಷೆ, ಪಾಲಿ ಭಾಷೆ. ಸೊ ಇದಕ್ಕೆ ನಾನು ಒಂದೊಂದು ಟ್ರಿಕ್ ಮಾಡಿದ್ದೀನಿ. ಏನಂತ ಹೇಳಿದರೆ ತಮಿಳಿಗೆ ತಮ್ಮ, ಸಂಸ್ಕೃತಿಗೆ ಸಣ್ಣಗೆ, ತೇಕ್ ಅಂತ ಹೇಳಿದರೆ ತೆಲುಗು ಮತ್ತು ಕನ್ನಡ, ಮಲಯಾಳಂಗೆ ಮಳೆಯಾಗ, ಒಡಿಯಾಗೆ ಓಡಿ, ಆಮೇಲೆ ಮರಾಠಿಗೆ ಮರೆತು, ಆಸಾಮೀಸ್ಗೆ ಆಸಾಂ, ಬೆಂಗಾಲಿಗೆ ಬೆಂಗಾಲ್, ಪ್ರಾಕೃತಿ, ಪಾಲು. ಇದನ್ನು ಹೇಗೆ ಒಂದು ವಾಕ್ಯದಲ್ಲಿ ನೆನ್ಪಿಟ್ಕೋಬೇಕು ಅಂತ ಹೇಳಿದರೆ, ತಮ್ಮ ಸಣ್ಣಗೆ ತೇಕು, ತೇಕು ಅಂತ ಹೇಳಿದರೆ ಓಡಿದಾಗ ದಣವಾಗುತ್ತಲ್ಲ ಅದಕ್ಕೆ, ತಮ್ಮ ಸಣ್ಣಗೆ ತೇಕು, ಮಳೆಯಾಗ ಓಡಿ, ಮಳೆಯಾಗ ಓಡುವಾಗ ಸಣ್ಣಗೆ ತೇಕೆ ತೇಗ್ತೀವಿ, ಹೌದಲ್ವಾ? ತಮ್ಮ ಸಣ್ಣಗೆ ತೇಕು, ಮಳೆಯಾಗ ಓಡಿ, ಮರೆತು ಆಸಾಂ, ಬೆಂಗಾಳದಾಗ ಪ್ರಕೃತಿಯ ಪಾಲಾಕಿ. ಸೊ ಇನ್ನೊಮ್ಮೆ ಹೇಳ್ತೀನಿ ನೋಡಿರಿ ನಿಮಗೆ. ತಮ್ಮ ಸಣ್ಣಗ ತೇಕು, ಮಳೆಯಾಗ ಓಡುವಾಗ, ಮರೆತು ಏನಾಕೈತಪ್ಪ ಅಂದ್ರೆ ಆಸಾಂ, ಬೆಂಗಾಲ್ದೊಳಗೆ ಪ್ರಕೃತಿಯ ಪಾಲಾಗ್ತೀಯ. ಈ ಥರ ಒಂದು ಈಸಿಯಾಗಿ ನೆನ್ಪಿಟ್ಕೊಳ್ಳೋಕ್ಕೆ ಒಂದು ಟ್ರಿಕ್ ಮಾಡಿದ್ದೀನಿ. ಸೊ ನಿಮಗೆ ಇದು ಈಸಿ ಆಗಿರ್ಬೋದು. ಈಗ ನೋಡಿ, ಈಗ ಆಪ್ಷನನ್ನು ಈಸಿಯಾಗಿ ಹಾಕ್ತೀರಾ ಈಗ. ಸೊ ಇದರಲ್ಲಿ ಮೈಥಿಲಿ, ಗುಜರಾತಿ ಇಲ್ಲ ಅಂತ ಹೇಳಿದರೆ ಆಪ್ಷನ್ A, B and C, ಆಪ್ಷನ್ A ಆಗುತ್ತೆ. ಸೊ ದಿಸ್ ಈಸ್ ದಿ ರೈಟ್ ಆನ್ಸರ್. ಸೊ ಈ ಥರ ನೀವು ನೆನ್ಪಿಟ್ಕೋಬೋದು. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ GPSTR CTT. ಥ್ಯಾಂಕ್ ಯು ಫ್ರೆಂಡ್ಸ್.